ಮೊದಲಾಗಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಅದರಲ್ಲಿ ಮೇರಿ ಫೆಸ್ಟ್ ಅದು ನಾಳೆ ಹಬ್ಬ ಇದೆ, ಅದು ಅಡ್ವಾನ್ಸ್ ಆಗಿ ತಮಗೆ ಮೇರಿ ಫೆಸ್ಟ್ ಹಬ್ಬದ ಆರ್ಥಿಕ ಶುಭಾಶಯಗಳು. 5ನೇ ವರ್ಷ ಸೆಲಿಬ್ರೇಷನ್ ಜನತಾ ಕಾಲನಿ ವತಿಯಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ. ಈ ವರ್ಷ 5ನೇ ವರ್ಷ ಸೆಲಿಬ್ರೇಷನ್ ಅನ್ನ ನಾವು ಮಾಡ್ತಾ ಇದ್ದೀರಾ. ಯೇಸು ಭಗವಂತವನ್ನ ಪ್ರಾರ್ಥನೆ ಮಾಡಿ ನಮ್ಗೆಲ್ಲ ಒಳ್ಳೇದಾಗ್ಲಿ, ರಾಜ್ಯಕ್ಕೆ ಒಳ್ಳೇದಾಗ್ಲಿ. ಈ ಬಾರಿ ಮಳೆ ಇರಲಿಲ್ಲ, ದೇವರ ಕೃಪೆಯಿಂದ ಈ ಬಾರಿ ಒಳ್ಳೆ ಮಳೆ ಆಗಿದೆ. ಇಲ್ಲ ನಮ್ಮ ತುಂಗಭದ್ರಾ ಡ್ಯಾಮನ್ನು ಆ ಚೈನ್ ಲಿಂಕ್ ಮುರಿದೋಗ್ಬಿಟ್ಟು ಎಲ್ಲ ನೀರು ಆಚೆ ಹೋಗ್ಬಿಟ್ಟು ತಾವೆಲ್ಲ ನೋಡಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮದಲ್ಲಿ ನೋಡಿರ್ಬೋದು. ರೈತರಿಗೆ ಬಹಳ ಕಷ್ಟ ಆಗೋದು. ಆ ಹಿನ್ನೆಲೆಯಲ್ಲಿ ನಾನೇ ಅಲ್ಲಿ ಮನೆ ಮುಖ್ಯಮಂತ್ರಿ ಸೂಚನೆ ಮೇಲೆ 5 ದಿನ ನಾನು ಅಲ್ಲೇ ಕೂತಿ ಆ ಗೇಟ್ ಅದು ತಿರ್ಗಾ ಆ ಚೈನ್ ಲಿಂಕ್ ರೆಡಿ ಮಾಡ್ಬೇಕಾದ್ರೆ ಕನಿಷ್ಠ ನಾವು 60 TMC ನೀರು ಆಚೆ ಬಿಡಬೇಕಾಗ್ತದೆ. 60 TMC ನೀರು ಆಚೆ ಬಿಟ್ಟರೆ ಏನಾಗ್ತದೆ, ತಿರ್ಗಾ ನೀರು ತುಂಬೋದು ಬಹಳ ಕಷ್ಟ ಇತ್ತು. ಆ ಹಿನ್ನೆಲೆಯಲ್ಲಿ ನಾವು ಎಕ್ಸ್ಪರ್ಟ್ಸ್ನ ಕರೆಸಿ ಅವರ ಅಭಿಪ್ರಾಯ ತಗೊಂಡು ಇಲ್ಲ ಇಲ್ಲೇ ಒಂದು ಸ್ಟಾಪ್ ಗೇಟ್ ಅಂತ ಮಾಡಿಬಿಟ್ಟು ಸ್ಟಾಪ್ ಗೇಟ್ ವ್ಯವಸ್ಥೆ ಮಾಡಿದಕ್ಕೆ ನಾವು ಅದು ಸಕ್ಸೀಡ್ ಆಗಿ ಇವತ್ತು ಆ ಡ್ಯಾಮ್ ಅನ್ನ ತುಂಬಿ 103 TMC ನೀರು ಬಂದಿದೆ. ಈಗ ಭಾಗ್ಯ ಪೂಜೆ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಕೈಯಲ್ಲಿ ಒಂದು ವಾರದಲ್ಲಿ ಆ ಪೂಜೆಯನ್ನ ಮಾಡ್ತೀನಿ. ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆ ದೇವರ ಕೃಪೆಯಿಂದ ಎಲ್ಲ ಕಡೆ ಮಳೆ ಬಂದಿದೆ, ಒಳ್ಳೆ ಬೆಳೆ ಆಗ್ತಾ ಇದೆ. ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಯೇಸು ಬಾಬುದ ಪ್ರಾರ್ಥನೆ ಮಾಡಿ ನಾನು ಮಾತು ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಆರೋಗ್ಯ ಮತ 5ನೇ ವರ್ಷದ್ದು ಅದ್ದೂರಿಯಾಗಿ 5ನೇ ವರ್ಷನೂ ನಾನು ಕಂಟಿನ್ಯೂ ಬರ್ತಾ ಇದ್ದೀನಿ. ಸಾಹೇಬರು ಬಿಸಿ ಕಾರಣದಿಂದ ಬರಲಿಲ್ಲ, ಇವತ್ತು ಬರಲೇಬೇಕಂತ ಹೇಳಿದ್ದಕ್ಕೆ ಜನತಾ ಕಾಲೋನಿ ಅಂದರೆ ನನಗೂ ಪಿರಾಮಿ ನಡೆಯೋಣ ಅಂತ ಹೇಳಿದ್ರು. ಅದಕ್ಕೆ ಬಂದಿದ್ದಾರೆ ಅಲ್ಪಸಂಖ್ಯಾತರು, ಮಂತ್ರಿಗಳು, ಆಗುತ್ತಾ ಬಿಸಿ ಜಮೀರ್ ಅಹಮದ್ ಖಾನ್, ನಮ್ಮ ಪಕ್ಷದ ನಾಯಕರು ಆರಾಮಾಗಿ ಅದಕ್ಕೆ ಬರ್ತೀನಂತ ಬಂದರು. ಇವಾಗ ಹಲವು ಸಮಸ್ಯೆಗಳು ತಾವು ಹೇಳಿದ್ದೀರಾ, ಅದು ಪ್ರಸ್ತಾಪ ಮಾಡಿದ್ವಿ ಸಾಹೇಬರು. ನಾವು ಈ ಬಾರಿ ನಮ್ಮ ವಾರ್ಡ್ಗೆ 30 ರಿಂದ 40 ಕೋಟಿ ಕೊಡ್ತಾ ಇದ್ದಾರೆ. ಕ್ಲಾಸ್ ರೋಡಿಗೆ ಎಲ್ಲ ನಿಮಗೆ ಏನೇನು ಹೇಳಿದ್ರು, ಜನತಾ ಕಾಲೋನಿದು, ನಮ್ಮ ಮೊಬಿನ್ಪುರ, ಅದು ಎಲ್ಲ ನಮ್ಮ ವಾರ್ಡ್ದು 136ನಲ್ಲಿ ಇಂತಿಂತ ಸಮಸ್ಯೆ ಇದೆ ಅಂದರೆ ಇದಕ್ಕಿಷ್ಟು ಅಂತ 30 ರಿಂದ 40 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಸ್ವಲ್ಪ ಅರ್ಚನೆ ಆಗಿದೆ. ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ, 5 ಯೋಜನೆ ಮಾಡಿ ಸರ್ಕಾರ 52,000 ಕೋಟಿ ಪ್ರತಿಯೊಂದು ವರ್ಷ ಬೇಕಂತ ಸ್ವಲ್ಪ ಕಾನ್ಸನ್ಸಿಗೆ ಸ್ವಲ್ಪ ಕಮ್ಮಿ ಫಂಡ್ ಮಾಡಿದ್ವಿ. ಮಾಡಿದ್ರು ಕೂಡ ನಮ್ಮ ಸಾಹೇಬರು ಹೋಗಿ ಗಲಾಟೆ ಮಾಡ್ಕೊಂಡು ನಮ್ಮ KMDCಗೆ 390 ಕೋಟಿ ರೂಪಾಯಿ ಕೊಡಿಸಿದ್ದಾರೆ. ಇವಾಗ 230 ಕೋಟಿದು ಆಕ್ಷನ್ ಪ್ಲಾನ್ ಮಾಡಿದ್ವಿ. ಇವಾಗ ಮುಂದಿನ ವಾರ ಒಂದು ಫಂಕ್ಷನ್ ಇಟ್ಕೊಂಡು ಅಲ್ಪಸಂಖ್ಯಾತರುಗಳಿಗೆ 1,100 ಜನಕ್ಕೆ 25 ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಇನ್ನು 2 ಡೇಸ್ನಲ್ಲಿ ಸಾಹೇಬರ ನೇತೃತ್ವದಲ್ಲಿ ಹೋಗೋದ್ರಿಂದ ನಮ್ಮ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಒಳ್ಳೇದಾಗ್ಲಿ. ಇನ್ನ ಹೆಚ್ಚಿಗೆ ಅವ್ರಿಗೆ ನಮ್ಮ ಸಾಹೇಬರು ಬರಲಿ ಅಂತ ಈ ಮಾತಾಡುವ ಮತ್ತೆ ಕರ್ನಾಟಕ ರಾಜ್ಯದಿಂದ ಎಷ್ಟು ದೇವತೆಗಳು ಇದ್ದಾರೆ ಎಲ್ಲ ಸೇರಿ ಪ್ರಾರ್ಥನೆ ಮಾಡಿ ಎಲ್ಲರಿಗೆ ನಮ್ಮ ರಾಜ್ಯದಲ್ಲಿ ಇನ್ನ ಹೆಚ್ಚಿಗೆ ಸ್ಥಾನಮಾನ ಸಿಕ್ಕಿ ಸಾಹೇಬರಿಗೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತ್ರ ಖುದಾ ಹಾಫೀಸ್. ಸಾಹೇಬರು ಎಲ್ಲರಿಗೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಒಂದು 2 ನಿಮಿಷ ಆರಾಮಾಗಿ ತಗೊಳ್ಳಿ. ನೀವು ಸಲ್ಮಾನ ಕಾರ್ಯಕ್ರಮ ಮಾಡ್ಬಿಡ್ಲಿಪ್ಪ, ಬೇರೆ ಕಡೆ ಹೋಗ್ಬೇಕಂತ ಸುಮಾರು ಕಾರ್ಯಕ್ರಮ ಇದೆ. ಸಾಹೇಬ್ರಿಗೆ ಮಾಡಬೇಡಿ, ಪರವಾಗಿಲ್ಲ. 1 ನಿಮಿಷ 2 ನಿಮಿಷ ಇದು ಮಾಡ್ಬಿಡಿ. ಎಲ್ಲರಿಗೆ ಕೊಡಿ, ಎಲ್ಲರಿಗೆ ಕೊಡಿ. ಒಂದು 2 ನಿಮಿಷ 2 ನಿಮಿಷ. ನಿಮ್ ಜೊತೆಗೆ ಕಷ್ಟಪಟ್ಟು ಇತಿ ಓಡಕ್ ಬಿಡದ. ಆಮೇಲೆ ಎಲ್ಲ ನಮ್ಮ ನಾಯಕರು ಕಡಿಮೆ ಲೇಡೀಸು ಶೀಲಾದ್ದು ಎಲ್ಲ ಮನೆ ಗೊತ್ತು. ಶೀಲಾ ಅಂದ್ರೆ ರಾಣಿ ಅಂದ್ರೆ ಗೊತ್ತು. ಖಾನ್ ಬೇಕಾಗಿಲ್ಲ, ಒನ್ಲಿ ಒಂದು ಜಮೀರ್ ಖಾನ್ ಬೇಕು ನಮ್ಮ ರಾಜ್ಯ ಜನತೆಗೆ ಅಂತ ಹೇಳಕ್ ಬಯಸ್ತೀನಿ. ನಾನು ಮಾತು ಮುಗಿಸ್ತಾ ಇದ್ದೀನಿ.